ಮುಂಡರ್ಗಿ ಭಾಗದಲ್ಲಿ ಹತ್ತಿ ರೈತರಿಗೆ ಭೀಕರ ತೂಕದ ವಂಚನೆ. ಪ್ರತಿ ಕ್ವಿಂಟಾಲ್ ಹತ್ತಿಗೆ ಬರೋಬ್ಬರಿ 15 ರಿಂದ 20 ಕೆಜಿ ದೋಖ. ಡಿಜಿಟಲ್ ತೂಕದ ಮಿಷನ್ನಲ್ಲಿ ತರಲೆ ಮಾಡಿ ಹಗಲು ದರೋಡೆ. ಬೆಳಗಾವಿ ಮೂಲದ ವ್ಯಾಪಾರಿಗಳಿಂದ ಲೋಕಲ್ ಏಜೆಂಟ್ ಮೂಲಕ ದಂಧೆ. ಬೆವರು ಸುರಿಸಿ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿರುವ ಅನ್ನದಾತನಿಗೆ ಈಗ ತೂಕದಲ್ಲೂ ಭೀಕರ ಮೋಸ ಮಾಡಲಾಗುತ್ತಿದೆ. ಗದಗ ಜಿಲ್ಲೆಯ ಮುಂಡರಗಿ ಸುತ್ತಮುತ್ತಲಿನ ಭಾಗದಲ್ಲಿ ಹತ್ತಿ ಖರೀದಿ ನೆಪದಲ್ಲಿ ರೈತರನ್ನು ನಡುಹಗಲಲ್ಲೇ ದೋಚುತ್ತಿದ್ದ ಬೆಳಗಾವಿ ಮೂಲದ ಖದೀಮ ವ್ಯಾಪಾರಿಗಳ ಮಹಾ ವಂಚನೆ ಈಗ ಬಯಲಾಗಿದೆ. ಪ್ರತಿ ಕ್ವಿಂಟಾಲ್ಗೆ ಬರೋಬ್ಬರಿ 15 ರಿಂದ 20 ಕೆಜಿ ತೂಕ ಕಡಿಮೆ ತೋರಿಸಿ ಮೋಸ ಮಾಡ್ತಿದ್ದ ದಂಧೆಯನ್ನು ಚಾಣಾಕ್ಷ ರೈತನೊಬ್ಬ ರೆಡ್ ಹ್ಯಾಂಡ್ ಆಗಿ ಹಿಡಿದು ಕೆಡ್ಡಾಕ್ಕೆ ಕೆಡವಿದ್ದಾನೆ. ಬೆಳಗಾವಿ ಕಡೆಯಿಂದ ಬಂದು ಮುಂಡರಗಿಯ ಸ್ಥಳೀಯ ಏಜೆಂಟ್ ಅನ್ನ ಇಟ್ಕೊಂಡು ಹತ್ತಿ ಖರೀದಿ ಮಾಡ್ತಿದ್ದ ಮಾಲೀಕನೊಬ್ಬ ಡಿಜಿಟಲ್ ತೂಕದ ಮಿಷನ್ನಲ್ಲಿ ತರಲೆ ಮಾಡಿ ಭಾರೀ ವಂಚನೆ ಮಾಡ್ತಿದ್ದ. ಇದರ ಬಗ್ಗೆ ಸಂಶಯಗೊಂಡ ರಘುನಾಥಹಳ್ಳಿಯ ರೈತರೊಬ್ಬರು ತಮ್ಮ ಚಾಣಾಕ್ಷತನದಿಂದ ವ್ಯಾಪಾರಿಯನ್ನು ಮುಂಡರಗಿ ತಾಲೂಕಿನ ಅಧಿಕೃತ ವೇ ಬ್ರಿಡ್ಜ್ಗೆ ಕರೆತಂದು ಹತ್ತಿ ಮೂಟೆಗಳನ್ನು ಮರುಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಪ್ರತಿ ಕ್ವಿಂಟಾಲ್ಗೆ 20 ಕೆಜಿಯಷ್ಟು ವಂಚನೆ ಮಾಡುತ್ತಿರುವುದು ಸಾಬೀತಾಗಿದ್ದು ನೆರೆದಿದ್ದ ರೈತರು ಬೆಚ್ಚಿ ಬಿದ್ದಿದ್ದಾರೆ. ರೈತರಿಗೆ ಮಾಡಿರುವ ಮೋಸ, ಪ್ರತಿಯೊಂದು 4 ಕ್ವಿಂಟಲ್ 1 ಕ್ವಿಂಟಲ್ ಅಕ್ಕಿಯನ್ನು ವಜಾ ಹೊಡೆದಿದ್ದಾರೆ. ನಮ್ಮ ಕೈಯಲ್ಲಿ ರಿಮೋಟ್ಲಿಂದ ಅಥವಾ ತಕ್ಕಡಿ ಮಾಡುವ ತಕ್ಕಡಿಯಲ್ಲಿ ಅಥವಾ ಪ್ರತಿಯೊಂದು ಸಲನು ಬಂದಂತ ರೈತರ ಕಾಟದಲ್ಲಿ 1 ಕ್ವಿಂಟಲ್ ವಜಾ ಹೊಡ್ಕೊಂತ ಹೋಗಿದ್ದಾರೆ. 3-4-5 ಲೋಡ್ ಗಾಡಿಯನ್ನು ತುಂಬಿದ್ದಾರೆ. ಪ್ರತಿಯೊಂದು ಗಾಡಿಯಲ್ಲಿ ಒಂದು ಲೋಡಿಗೆ 3-4 ಕ್ವಿಂಟಲ್ ಆಗಿದೆ. ಆದ ಕಾರಣ ಇವತ್ತು 3 ಮಷಿನರಿ ಚೆಕ್ ಮಾಡಿದಾಗ ಸಿಕ್ಬಿದ್ದಂತ ಬೆಳಗಾವಿ ಡಿಸ್ಟ್ರಿಕ್ಟ್ನವ್ರಂತ ಇವರು ರೈತರ ದಾರಿ ತಪ್ಸಕ್ ನಾವು ಧಾರವಾಡದಿಂದ ಬಂದಿ ಅಂತ ಹೇಳ್ತಾರ. ಇವರು ಪೂರ್ತಿ ಎಲ್ಲ ಇರೋದು ಇವ್ರು ಬೆಳಗಾವಿ ಡಿಸ್ಟ್ರಿಕ್ಟ್ನವ್ರು. ಇವರೆಲ್ಲ ದಾಖಲಾತಿ ಇರೋದು ಬೆಳಗಾವಿ ಡಿಸ್ಟ್ರಿಕ್ಟ್. ಇಲ್ಲಿ ಬಂದು ರೈತರಿಗೆ ನಾವು ಧಾರವಾಡದಿಂದ ಬಂದಿ ಅಂತ ಹೇಳ್ತಾರ. ಆಮೇಲೆ ಇದಕ್ಕಾದ ಪ್ರತ್ಯೇಕ ಒಬ್ಬ ಏಜೆಂಟ್ ಇದ್ದಾನೆ. ಆ ಏಜೆಂಟ್ ಕರ್ಕೊಂಡ್ರೆ ಆ ಏಜೆಂಟ್ ಕರ್ಸ್ತಾ ಇಲ್ಲ. ಇದಕ್ಕೂ ಮೊದಲು 3 ಗಾಡಿ ತುಂಬ್ಕೊಂಡು ಹೋಗಿದ್ದೇವೆ. ಆ ಗಾಡಿ ಕೇಳಿದ್ರೆ ಆ ಗಾಡಿ ನಂಬರ್ ಇಲ್ಲ ಅಂತ ಹೇಳ್ತಾರ. ಇವರು ಈ ತರ ರೈತರಿಗೆ ಮೋಸ ಮಾಡ್ಕೊಂತಂದ್ರೆ ರೈತ ಉಳಿಯೋದು ಹೆಂಗ್ರಿ? ಪ್ರತಿಯೊಂದು ಗಾಡಿಗೆ 3-4 ಕ್ವಿಂಟಲ್ ಲಾಸ್ ಆದ್ರೆ ರೈತರಿಗೆ ಇರೋದ ಈಗ ಮೊದಲಾಗ ಬರಗಾಲ ಪೀಡಿತ ಪ್ರದೇಶ ಅಂತ ಆದೇಶ ಐತಿ. ಅದ್ರೊಳಗ ಮತ್ತೆ ರೈತರಿಗೆ ಈ ತರ ಮೋಸ ಮಾಡೋದು. ಆದ ಕಾರಣ ಈ ಗಾಡಿಯನ್ನು ಎಲ್ಲಾ ಪರಿಹಾರ ಕೊಡೋದ್ರಿಂದ ಗಾಡಿ ಬಿಡೋದಿಲ್ಲ. ಆಮೇಲೆ ಆ ಗಾಡಿ ತುಂಬಾ ಬಂದು ಏಜೆಂಟ್ರು ಬಿಡೋದಿಲ್ಲ. ತಮ್ಮ ಹೆಸರು? ನಮ್ಮ ಹೆಸರು ದೇವಪ್ಪ ಚಿಕ್ಕಣ, ಕಿಸಾನ್ ಜಾಗೃತ ಸಂಘ ಜಿಲ್ಲಾಧ್ಯಕ್ಷರು. ಸ್ಥಳದಲ್ಲಿ ಕಿಸಾನ್ ಜಾಗೃತ ಸಂಘದ ಜಿಲ್ಲಾಧ್ಯಕ್ಷ ದೇವಪ್ಪ ಚಿಕ್ಕಣ್ಣನವರ ಹಾಗೂ ಮೋಸ ಹೋದ ರೈತ ಮಂಜಪ್ಪ ಉಪಸ್ಥಿತರಿದ್ದು ವಂಚಕರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ನಿಖರ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.